ಕನ್ನಡ ಚಿತ್ರರಂಗದ ರೊಮ್ಯಾಂಟಿಕ್ ಮನರಂಜನಾ ಸಿನಿಮಾಗಳಲ್ಲಿ ಒಂದು ಸುವರ್ಣ ಅಧ್ಯಾಯನೇ ಬರೆದಂತ ಸಿನಿಮಾ ಗುರು. ಯಾವ್ದು ಈ ಸಿನಿಮಾ, ಏನಿದ್ರ ಕತೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟು ಕೊಟ್ಬಿಡಿ ಅಂತ ಹೇಳ್ತಾ 1985ರಲ್ಲಿ ಬಿಡುಗಡೆಯಾದ ನಾನು ನನ್ನ ಹೆಂಡತಿ ಅಂತಕ್ಕಂಥ ಸಿನಿಮಾ ಗುರು. ನಿರ್ದೇಶಕ ಡಿ ರಾಜೇಂದ್ರ ಬಾಬು ಅವರ ಕುಶಲ ನಿರ್ದೇಶನದಲ್ಲಿ ಮೂಡಿ ಬಂದ ವಿ ರವಿಚಂದ್ರನ್ ಊರ್ವಶಿ ಜೋಡಿಯಿಂದ ಅಚ್ಚಳಿಯದ ಯಶಸ್ಸು ಕಂಡ ಚಿತ್ರ ಅಂತ ಹೇಳ್ಬೋದು. ಈ ಚಿತ್ರವು 1981ರಲ್ಲಿ ತೆಲುಗು ಸೂಪರ್ ಹಿಟ್ ನಾನು ಮಾ ಆವಿಡ ಅಂತಕ್ಕಂಥ ಚಿತ್ರದ ರೀಮೇಕ್ ಅಂತ ಹೇಳ್ಬೋದು ಗುರು. ಪ್ರೇಕ್ಷಕರನ್ನ ನಗಿಸಿ ನಲಿಸಿ ಭಾರಿ ಜನಪ್ರಿಯತೆ ಗಳಿಸ್ತು ನಾನು ನನ್ನ ಹೆಂಡತಿ ಅಂತಕ್ಕಂಥ ಸಿನಿಮಾ. ನಿರ್ದೇಶನ ಡಿ ರಾಜೇಂದ್ರ ಬಾಬು, ನಿರ್ಮಾಣ ರವಿಚಂದ್ರನ್ ಅವರ ತಂದೆ ಎನ್ ವೀರಸ್ವಾಮಿ ಅವರು ಈಶ್ವರಿ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ನಿರ್ಮಾಣ ಮಾಡ್ತಾರೆ. ರವಿಚಂದ್ರನ್, ಊರ್ವಶಿ, ಲೀಲಾವತಿ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾರೆ. ಸಂಗೀತ ಶಂಕರ್ ಗಣೇಶ್, ಸಾಹಿತ್ಯ ಹಂಸಲೇಖ ಅವರು. ಸೊ ಇದು ರೀಮೇಕ್ ಸಿನಿಮಾ. ತೆಲುಗು ಸೂಪರ್ ಹಿಟ್ ನಾನು ಮಾ ಆವಿಡ ಅಂತಕ್ಕಂಥ ಯಶಸ್ವಿ ಚಿತ್ರದ ಕನ್ನಡ ರೂಪಾಂತರ ಅಂತ ಹೇಳ್ಬೋದು. ಹಾಗೆ ಅಕ್ಕಿಪೇಟೆ ಲಕ್ಕಮ್ಮ, ಯಾರೇ ನೀನು ರೋಜಾ ಹೂವೆ, ರಾತ್ರಿ ಆಯ್ತು ಮಲಗುವೆ, ಯಾರೇ ನೀನು ಚೆಲುವೆ, ಈ ಹಾಡುಗಳು ಈಗಲೂ ಕೂಡ ತುಂಬಾನೇ ಸೂಪರ್ ಹಿಟ್ ಹಾಡುಗಳು ಅಂತ ಹೇಳ್ಬೋದು. ಯುವ ಜನತೆಗೂ ಕುಟುಂಬ ಪ್ರೇಕ್ಷಕರಿಗೂ ಭಾರಿ ಫೇವರೇಟ್ ಆಗಿದ್ದಂತ ಹಾಡುಗಳು. ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ ಭಾರಿ ಯಶಸ್ಸನ್ನ ಕಾಣುತ್ತೆ. ನಿರಂತರ ಪ್ರದರ್ಶನದ ಮೂಲಕ ದೊಡ್ಡ ಲಾಭನ ತಂದುಕೊಡುತ್ತೆ ಎನ್ ವೀರಸ್ವಾಮಿ ಅವರಿಗೆ. ಹಾಗೆ ಇದೇ ಚಿತ್ರ ಹಿಂದಿನಲ್ಲೂ ಕೂಡ ರೀಮೇಕ್ ಆಗುತ್ತೆ. ಪ್ಯಾರ್ ಕರ್ಕೆ ದೇಕೋ ಅಂತಕ್ಕಂಥ ಹೆಸರಲ್ಲಿ ಮರು ನಿರ್ಮಿಸಲಾಗುತ್ತೆ ಈ ಸಿನಿಮಾನ. ರವಿಚಂದ್ರನ್ ಊರ್ವಶಿ ಜೋಡಿ ಈ ಚಿತ್ರದಿಂದ ಈ ಜೋಡಿ ಅತ್ಯಂತ ಜನಪ್ರಿಯವಾಗಿ ಪ್ರೇಕ್ಷಕರ ಹೃದಯನ ಗೆದ್ಬಿಡುತ್ತೆ. ಹಾಗೆ ಸರಳ, ಚುರುಕು ಮತ್ತು ಜನಮನ ತಲುಪುವ ಪದಗಳು ಚಿತ್ರದ ಯಶಸ್ಸಿಗೆ ದೊಡ್ಡ ಕಾರಣ ಅಂತ ಹೇಳ್ಬೋದು. ಹಂಸಲೇಖ ಅವರ ಸಾಹಿತ್ಯ ಈ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ಪರಿಣಮಿಸುತ್ತೆ. ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನ, ಅವರ ಕಥನ ಶೈಲಿ, ಸಂಭಾಷಣೆಗಳು ಮತ್ತು ಮನರಂಜನಾ ನಿರ್ವಹಣೆ ಚಿತ್ರವನ್ನು ಸದಾ ನೆನಪಿನಲ್ಲಿಡುವಂತೆ ಗಳಿಸ್ತೈತೆ. ಹಾಗೆ ರೊಮ್ಯಾನ್ಸ್, ಹಾಸ್ಯ, ಮಧುರ ಹಾಡುಗಳು, ಜನಪ್ರಿಯ ಜೋಡಿ ಇವೆಲ್ಲವನ್ನು ಒಟ್ಟುಗೂಡಿಸಿ ನಾನು ನನ್ನ ಹೆಂಡತಿ ಕನ್ನಡ ಸಿನಿ ರಸಿಕರ ಮನಸ್ಸಲ್ಲಿ ಶಾಶ್ವತ ಸ್ಥಾನ ಪಡೆದುಕೊಳ್ಳುತ್ತೆ. ಹಾಗೆ ಈ ಸಿನಿಮಾ ಕ್ಲಾಸಿಕ್ ಸಿನಿಮಾ ಆಗಿರೋದ್ರಿಂದ ಜನ ತುಂಬಾನೇ ಇಷ್ಟಪಡ್ತಾರೆ. ಈ ಸಿನಿಮಾದ ಎಲ್ಲ ಹಾಡುಗಳು ತುಂಬಾನೇ ಅದ್ಭುತವಾಗಿದೆ. ಹಾಗೆ ಸ್ಟೋರಿ ನೋಡೋದಾದ್ರೆ ನಿಜಕ್ಕೂ ತುಂಬಾನೇ ಅದ್ಭುತವಾದ ಸ್ಟೋರಿ. ಪ್ರತಿಯೊಂದು ಡೈಲಾಗ್ ಡೆಲಿವರಿ ಆಗ್ಬೋದು, ಪ್ರತಿಯೊಂದು ಕತೆ ಆಗ್ಬೋದು, ಕಂಟೆಂಟ್ ಈ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿದೆ. ರೊಮ್ಯಾನ್ಸ್ ಇದೆ. ಹಾಗೆ ಕುಟುಂಬ ಸಮೇತ ಕೂತ್ಕೊಂಡು ನೋಡ್ತಕ್ಕಂಥ ಸಿನಿಮಾ ಆದ್ರೂ ರವಿಚಂದ್ರನ್ ಮೇಲೆ ಅದೆಲ್ಲ ಇದ್ದೇ ಇರುತ್ತಲ್ವಾ. ಸೊ ಹಾಗಾಗಿ ಎಲ್ಲಾನು ಇದೆ ಈ ಸಿನಿಮಾದಲ್ಲಿ. ಸೊ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅಂತ ಹೇಳ್ಬೋದು. ಹಾಗೆ ಸಮಾಜಕ್ಕೊಂದು ಸಂದೇಶನ ಕೊಡ್ತಕ್ಕಂಥ ಸಿನಿಮಾ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕ್ರೇಜಿ ಸ್ಟಾರ್ ಫ್ಯಾನ್ಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.